ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಇವತ್ತಿನ ವಿಡಿಯೋ ಕೂಡ ಬಹಳ ವಿಶೇಷವಾಗಿರುತ್ತೆ. ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ತಮ್ನೇಲಲ್ಲಿ ಓದಿರ್ತೀರ. ಅದರ ಕುರಿತಾದಂಥ ಕಂಟೆಂಟೇ ಇದು. ಲೇಡಿ ಕ್ರೈಸ್ಟ್ ಹೈದ್ರಾಬಾದ್ನಲ್ಲಿ ಎಚ್ಚರ ಅಂತ. ಯಾರು ಈಕೆ ಲೇಡಿ ಕ್ರೈಸ್ಟ್? ಈಕೆ ಮಿನಿಸ್ಟ್ರಿ ಚೆನ್ನಾಗೇ ಸ್ಟಾರ್ಟ್ ಮಾಡಿದ್ಲು. ಆಕೆಯ ಸಾಕ್ಷಿನೂ ಕ್ರಿಸ್ತನ ಕಡೆಗೆ ಬಂದಿದ್ದು ಆಕರ್ಷಿತವಾಗಿತ್ತು. ತದನಂತರಗಳ ದಿವಸ ಹೋಗ್ತಾ ಹೋಗ್ತಾ ಆಕೆ ನಾನು ಯೇಸು ಅನ್ನೋದಕ್ಕೆ, ನಾನೇ ಕ್ರಿಸ್ತಳು ಅನ್ನೋದಕ್ಕೆ ಪ್ರಾರಂಭಿಸಿದ್ಲು. ಈ ವಿಷಯ ಹೈದ್ರಾಬಾದ್ನಲ್ಲಿ ಬಹಳ ವೈರಲ್ ಆಗ್ತಿದ್ದು, ಅಲ್ಲಿರೋ ಕೆಲವು ಪಾಸ್ಟ್ಗಳು ಅದ್ರ ಕುರಿತು ಸ್ಪಂದಿಸಿದ್ದಾರೆ. ಅವುಗಳ ಲಿಂಕು ಮತ್ತು ಆಕೆ ಮಾತಾಡಿರುವಂಥ ವಿಷಯಗಳು ಎಲ್ಲವೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇಡ್ತೀನಿ. ಯಾಕಂದರೆ ಇದನ್ನೆಲ್ಲ ನಾನು ಹಾಕ್ಕೊಳ್ತಾ ಹೋದರೆ ವಿಡಿಯೋ ದೊಡ್ಡದಾಗುತ್ತೆ ಮತ್ತು ನನಗೂ ಕಾಪಿರೈಟ್ ಸ್ಟ್ರೈಕು ಅವು ಇವಂತೆಲ್ಲ ತಲೆನೋವು ಬರುತ್ತೆ. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರುವಂಥ ಲಿಂಕ್ಗಳನ್ನು ಮಿಸ್ ಮಾಡಬೇಡ್ರಿ. ಆಕೆಯ ಫುಲ್ ಚರಿತ್ರೆ ಜಾತಕ ನಿಮಗೆ ಗೊತ್ತಾಗುತ್ತೆ. ಈಕೆ ನಾನು ಕ್ರಿಸ್ತಳು ಅಂತ ಹೇಳ್ಕೊಳ್ತಾಳೆ. ಆದರೆ ನನಗೆ ಒಂದು 3 ಲಾಜಿಕ್ ಹೇಳಿ ನಾನು ಮುಗಿಸ್ತೀನಿ. ಮೊದಲನೇದಾಗಿ, ಯೇಸು ಕ್ರಿಸ್ತನು ಪುರುಷನು, ಅಂದರೆ ಪುಲ್ಲಿಂಗ, ಆತನು ಗಂಡು. ಈಗ ಯೇಸು ಸ್ವಾಮಿ ಆರೋಹಣವಾಗುತ್ತಿರುವಂಥ ಸಮಯದಲ್ಲಿ ಅಲ್ಲಿ ಕೆಲವು ಆಶೀರ್ವಾದಗಳನ್ನು ಕೊಟ್ಟು ಆರೋಹಣವಾಗಿ ಹೋಗ್ಬಿಟ್ಟ. ದೂತರು ಅಲ್ಲಿರುವಂಥ ಶಿಷ್ಯರನ್ನು ನೋಡಿ ಹೇಳ್ತಾರೆ, ಗಲಿಲಾಯ ಪುರುಷರೇ, ನೀವು ಏನು ಆಕಾಶದ ಕಡೆ ಹಾಗೆ ನೋಡ್ತಿದ್ದೀರಾ? ಹೀಗೆ ಹೋದಂಥ ಯೇಸು ತಿರುಗಿ ಹಾಗೆ ಬರ್ತಾನೆ ಅಂತ ಹೇಳ್ತಾರೆ. ಯೇಸು ಆರೋಹಣವಾಗುವಾಗ ಗಂಡಾಗೆ ಹೋದ, ಮತ್ತು ತಿರುಗಿ ಬರುವಾಗ ಅದೇ ಗಂಡಾಗಿ ಬರ್ತಾನೆ ಅಂತ ಅರ್ಥ ಅಲ್ವಾ? ಈಕೆ ಸಡನ್ನಾಗಿ ಒಂದು ಹೆಣ್ಣು ನಾನು ಕ್ರಿಸ್ತಳು, ನಾನೇ ಕ್ರಿಸ್ತನು ಅಂತ ಹೇಳಿಕೊಳ್ಳುವಾಗ ಯೇಸು ಸ್ವಾಮಿ ಸಡನ್ನಾಗಿ ಸ್ತ್ರೀಲಿಂಗ ಆಗಿ ಬದಲಾಗಿ ಹೆಣ್ಣಾಗಿ ತನ್ನನ್ನು ತಾನು ರೂಪಾಂತರಪಡಿಸಿಕೊಂಡು ಹೇಗೆ ಬಂದ ಅನ್ನೋದು ಒಂದು ವಿಷಯ ನಮಗೆ ಬಹಳ ಗಮನಾರ್ಹವಾದದ್ದು. ಇದು ನಮ್ಮ ತಲೆಗೆ ಹೋಗಬೇಕು. ಹೋಗಿರೋ ಯೇಸು ಪುರುಷನಾಗೋದ, ಗಂಡಾಗೋದ, ತದನಂತರ ಸಡನ್ನಾಗಿ ಹೆಣ್ಣಾಗಿ ಹೇಗೆ ಪ್ರತ್ಯಕ್ಷ ಆದ, ಹೆಣ್ಣಿನ ರೂಪವನ್ನು ತಾಳಿ ಹೇಗೆ ಬಂದ, ಅದು ಗಮನಿಸಬೇಕಾದಂಥ ವಿಷಯ. ಒಂದು ವೇಳೆ ಹೆಣ್ಣಾಗಿ ತಾಳಿದ್ರೂ ಸಹ ಈಕೆಯನ್ನು ಯಾರೆತ್ತಿದ್ರು? ಯೇಸು ಸ್ವಾಮಿ ಕನ್ನಿಕಾಗರ್ಭದಲ್ಲಿ ಹುಟ್ಟಿದ. ಕನ್ನಿಕಾಗರ್ಭದಲ್ಲಿ ಹುಟ್ಟಿದ್ದೇ ಆದರೆ ಆತನ ಜನನ ತುಂಬ ಪರಿಶುದ್ಧವಾದದ್ದು, ಬೇರೆ ರೀತಿಯ ಜನಗಳಿಗೆ ಹೋಲ್ಸೋಕ್ಕೆ ಆಗದೇ ಇಲ್ಲ. ಈಕೆ ಯಾವುದೋ ತಂದೆ ತಾಯಿಗೆ ಸ್ವಾಭಾವಿಕವಾಗಿ ಹುಟ್ಟಿ ಸಡನ್ನಾಗಿ ನಾನು ಕ್ರಿಸ್ತಳು ಅಂತ ಹೇಳ್ಬಿಟ್ರೆ ಅವಾಗ ಮೊದಲು ಬಂದಂಥ ಕನ್ಯಾಗರ್ಭದಲ್ಲಿರುವಂಥ ಆ ಜನನಕ್ಕೆ ಒಂದು ಏಟು ಬೀಳುತ್ತೆ. ಅದನ್ನು ತೆಗೆದಾಕಬೇಕಾಗತ್ತೆ. ಇದು ಅದು ಎರಡು ವಿರೋಧವಾಗಿ ನಿಂತ್ಕೊಳ್ಳುತ್ತೆ, ವಿರೋಧಾಭಾಸವಾಗಿ ನಿಂತ್ಕೊಳ್ಳುತ್ತೆ, ಒಂದಕ್ಕೊಂದು ಕಾಂಟ್ರಾಡಿಕ್ಟ್ ಆಗಿ ನಿಂತ್ಕೊಳ್ಳಲ್ವಾ? ಈ ಸಿಂಪಲ್ ಲಾಜಿಕ್ ನಮಗೆ ಅರ್ಥ ಆಗಬೇಕು. ಎರಡನೇದು, ಯೇಸು ಸ್ವಾಮಿ ಪುನರುದ್ಧಾನವಾಗಿ ಎದ್ದೇಳಿದ. ಆತನು ಮಹಿಮೆ ಶರೀರದಲ್ಲಿದ್ದು ಮತ್ತೆ ಅದೇ ಮಹಿಮೆ ಶರೀರದಲ್ಲಿ ಬರ್ತಾನೆ. ಈಕೆ ಮಹಿಮೆ ಶರೀರದಲ್ಲಿದ್ದಾಳ? ಇಲ್ಲ. ಮತ್ತು ಸಡನ್ನಾಗಿ ಸ್ವಾಮಿ ಮಹಿಮೆ ಶರೀರನೆಲ್ಲ ಮತ್ತೆ ಬಿಟ್ಟು ಪರಲೋಕದಲ್ಲಿ ಆತನು ಮತ್ತೆ ಸಡನ್ನಾಗಿ ಒಂದು ಹೆಣ್ಣಾಗಿ ಹುಟ್ಟಿ, ಅದು ಹೈದ್ರಾಬಾದಲ್ಲೇ ಹುಟ್ಟಿ ಈಕೆಯ ರೂಪದಲ್ಲಿ ಹುಟ್ಟಿ ಬರಬೇಕನ್ನುವಂಥ ಪ್ಲ್ಯಾನ್ ಏನು? ಅವಾಗ ಆತನ ಮಹಿಮೆ ಶರೀರ ಎಲ್ಲೋಯ್ತು? ಆ ಮಹಿಮೆ ಶರೀರ ಬಿದ್ದೋಯ್ತಾ? ಇಲ್ಲ. ಸ್ವಾಮಿ ಎದ್ದೇಳಿದನಲ್ಲ ಆ ಮಹಿಮೆಯ ಶರೀರ, ಅದು ಫಸ್ಟ್ ಫ್ರೂಟ್ಸ್ ಅಂತ ಕರೀತಾರೆ, ಅಂದರೆ ಮೊದಲನೇ ಫಲ ಅಂತ ಕರೀತಾರೆ. ಅದರಿಂದ ನಾವೆಲ್ಲವೂ ಎದ್ದೇಳ್ತೀವಿ ಅಂತ ಅರ್ಥ. ಅವಾಗ ಮೊದಲನೇ ಫಲ ಏನಾಯಿತು? ಬಿದ್ದೋದಂಗೆ ಅಲ್ವಾ? ಆ ಒಂದು ಥಿಯರಿ ಹಾಳಾದಂಗೆ ಅಲ್ವಾ? ಅದು. ಮೂರನೇ ಲಾಜಿಕ್ ನಾವು ಗಮನಿಸಿದ್ದೆ ಆದರೆ, ಯೇಸುವಿನ ಎರಡನೇ ಬರೋಣ ಹೇಗೆ ಬರುತ್ತಾರೆ ಅದನ್ನು ಗಮನಿಸಬೇಕು. ಯೇಸು ಸ್ವಾಮಿ ಬರುವಾಗ ಬಹಳ ಮಹಿಮೆಯಲ್ಲಿ ಬರ್ತಾನೆ. ಆತನಿನ್ನ ನೆಕ್ಸ್ಟ್ ಬಂದರೆ ಎರಡನ್ನೂ ಬರೋಣಕ್ಕೆ ಬರೋದು, ಇನ್ನು ಮಧ್ಯದಲ್ಲಿ ಬಂದು ಹೋಗೋದು ಮತ್ತು ಈ ರೀತಿಯಾಗಿ ಬರೋದು ಆ ರೀತಿಯಾಗಿ ಬರೋದೆಲ್ಲ ಕಾಣಿಸ್ಕೊಳ್ಳಲ್ಲ. ಆತನು ಬಂದರೆ ಮಹಿಮೆಯಲ್ಲಿ ಬರ್ತಾನೆ. ಮಹಿಮೆಯಲ್ಲಿ ಬರೋದಕ್ಕಿಂತ ಮುನ್ನ ಸೂಚನೆಗಳೆಲ್ಲ ಕಂಡು ಬರುತ್ತೆ. ಆ ಸೂಚನೆಗಳು ಈಕೆ ಬಂದಿರೋದ್ರಲ್ಲಿ ಯಾವುದು ಸುತ್ತಮುತ್ತಲು ಕಾಣ್ತಾ ಇಲ್ಲ. ಸ್ವಾಮಿ ಆ ರೀತಿ ಮಹಿಮೆಯಲ್ಲಿ ಬರಬೇಕಾದಾಗ ಇಡೀ ಜಗತ್ತೇ ನಡಗತ್ತೆ. ಆ ರೀತಿಯಾದ ನಡಕ ಯಾವುದು ನೋಡ್ತಾ ಇಲ್ಲ. ಸಡನ್ನಾಗಿ ಎಲ್ಲಿ ಬಂದು ಉದುರಿದ್ಲು ಈಕೆ, ಅದು ನಾವು ಗಮನಿಸಬೇಕು. ನಾಲ್ಕನೇದು, ಈಗ ಯೇಸು ಮೊದಲಿಂಗ ಅಂತ ಕರೀತಾರೆ. ಸಭೆ ಏನಾಗುತ್ತೆ? ಮೊದಲಗಿತ್ತಿ ಆಗ್ತಾಳೆ. ಸಭೆ ಮೊದಲಗಿತ್ತಿ ಆದಮೇಲೆ ಯೇಸು ಸ್ವಾಮಿ ಮೊದಲಿಂಗನಾಗ್ತಾನೆ. ಈಗ ಸಡನ್ನಾಗಿ ಯೇಸು ಹೆಣ್ಣಾಗಿ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಮೊದಲಿಂಗನ ಆ ಒಂದು ಥಾಟ್ ಇದೆಯಲ್ಲ, ಅದು ಮರೆಯಾಗಿ ಹೋಗುತ್ತೆ, ಬಿದ್ದೋಗುತ್ತೆ. ಸಿಂಪಲ್ ಲಾಜಿಕ್ ಅಲ್ವಾ? ಒಂದು ವೇಳೆ ಈಕೆ ಹೆಣ್ಣಾಗಿ ನಿಂತ್ಕೊಂಡ್ಬಿಟ್ಟು ಸಭೆಯು ಹೆಣ್ಣಾಗ್ಬಿಟ್ರೆ ಹೇಗೆ ಮದುವೆ ಮಾಡ್ಕೊತಾರೆ? ಮಾಡ್ಕೊಳ್ಳೋಕ್ಕಾಗಲ್ಲ. ಒಂದು ವೇಳೆ ಮದುವೆ ಮಾಡ್ಕೊಂಡು ಪಕ್ಕದಲ್ಲಿ ನಿಲ್ಲಿಸಿದ್ರು ಸಹ ಅದೊಂದು ಲೆಸ್ಬಿಯನ್ ಮ್ಯಾರೇಜ್ ಥರ ಕಾಣುತ್ತೆ. ಹೆಣ್ಣು ಮದುವೆ ಮಾಡ್ಕೊಳ್ತಾರೆ. ಆ ರೀತಿ ಅಸಹ್ಯವಾಗಿ ಪರಿಗಣಿಸಲ್ಪಡುತ್ತೆ. ಈ ರೀತಿ ಅಸಹ್ಯಕ್ಕಲ್ಲ ಸಭೆ ಸ್ಥಾನ ಕೊಡಲ್ಲ. ಈ ರೀತಿಯಾದಂಥ ಥಿಯರಿಗಳು ಸಭೆ ಒಪ್ಕೊಳ್ಳಲ್ಲ. ಇಲ್ಲೂ ಬಿದ್ದೋಯ್ತು ಈ ಲಾಜಿಕ್ಕು. ನೆಕ್ಸ್ಟ್ ನಾವು ಗಮನಿಸಿದ್ದೆ ಆದರೆ, ಈಕೆ
ನೆಕ್ಸ್ಟ್ ಬ್ಯಾಪ್ಟಿಸಮ್ ಕೊಡಬೇಕು. ಯಾರ ಹೆಸರಲ್ಲಿ ಕೊಡ್ತಾಳೆ? ನಾವು ಆದರೂ ತಂದೆ ಕುಮಾರ ಪವಿತ್ರಾತ್ಮ ನಾಮದಲ್ಲಿ ನಾವು ಬ್ಯಾಪ್ಟಿಸಮ್ ಕೊಡುವಂತ ಯೇಸುನೇ ನಮ್ಗೆ ಆಜ್ಞೆ ಕೊಟ್ಟಿದ್ದಾನೆ. ಇವಾಗ ಸಡನ್ ಆಗಿ ಹೆಣ್ಣಾಗಿ ಬಂದ್ಬಿಟ್ಲು, ಇವಳೇ ಖುದ್ದಾಗಿ ಯೇಸು ಸ್ವಾಮಿ ಇದ್ದಾಳೆ, ಇವಾಗ ಯಾರ ಹೆಸರಲ್ಲಿ ಬ್ಯಾಪ್ಟಿಸಮ್ ಕೊಡ್ತಾಳೆ? ನನ್ನ ಊಹೆ ಏನು ಗೊತ್ತಾ, ನಾನು ಅನ್ಕೊಳ್ಳೋದು ತಂದೆ ಹೆಸರಿನಲ್ಲಿ ನಾನು ಕ್ರಿಸ್ತಳು, ನನ್ನ ಹೆಸರಿನಲ್ಲಿ ಪವಿತ್ರಾತ್ಮನ ಹೆಸರಿನಲ್ಲಿ ಬಾಪ್ತಿಸಮ್ ಕೊಡ್ತೀನಿ, ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತಾಳ. ಆ ಲಾಜಿಕ್ಕು ಅಲ್ಲಿ ಬಿದ್ದೋಗುತ್ತೆ ಅಲ್ವಾ? ಹೀಗಿರುವಲ್ಲಿ ಈ ಲಾಜಿಕ್ಗಳನ್ನೆಲ್ಲ ಇಟ್ಕೊಂಡು ನಾವು ಗಮನಿಸಿದ್ದೆ ಆದರೆ ನಮಗೆ ಅರ್ಥ ಆಗೋದು ಏನು ಗೊತ್ತಾ, ಸ್ವಾಮಿ ಹೊಷೆಯ ಪುಸ್ತಕದಲ್ಲಿ 4ನೇ ಅಧ್ಯಾಯದ 6ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ. ಏನಂತ ಗೊತ್ತಾ? ಮೈ ಪೀಪಲ್ ಪೆರಿಶ್ ವಿತೌಟ್ ನಾಲೆಜ್, ನನ್ನ ಜನರು ಜ್ಞಾನವಿಲ್ಲದೆ ನಾಶನವಾಗ್ತಿದ್ದಾರೆ ಅಂತ ಹೇಳ್ತಾನೆ. ಹಾಗಾಗಿ ಜ್ಞಾನ ಬಹಳ ಮುಖ್ಯ. ಜ್ಞಾನ ಎಷ್ಟು ಮುಖ್ಯ ಅಂದರೆ ಸಭೆಗೆ ಬೈಬಲ್ ಟೀಚಿಂಗ್ ಜಾಸ್ತಿ ತಗೋಬೇಕು. ಬೈಬಲ್ ಟೀಚಿಂಗ್ನ, ಆ ಟೀಚಿಂಗ್ ಇಲ್ಲ ಅಂದರೆ ಜನ ದಾರಿ ತಪ್ಪಿ ಹೋಗ್ತಾರೆ. ಹಾಗಾಗಿ ಪಾಸ್ಟ್ಗಳು ಸಹ ಬೈಬಲ್ ಟೀಚಿಂಗ್ ಏರ್ಪಾಟ್ ಮಾಡಬೇಕು. ಪಾಸ್ಟ್ಗಳು ಚೆನ್ನಾಗಿ ಬೈಬಲ್ ನಾಲೆಜ್ ಇಟ್ಕೋಬೇಕು, ಥಿಯಾಲಜಿನ ಚೆನ್ನಾಗಿ ಕಲ್ತ್ಕೊಬೇಕು. ನಾವು ಉಪವಾಸ ಪ್ರಾರ್ಥನೆಗಳೊಟ್ಟಿಗೆ ಏನು ಏರ್ಪಾಟ್ ಮಾಡ್ತೀವೋ, ಬೇರೆ ಕನ್ವೆನ್ಷನ್ ಮೀಟಿಂಗ್ಗಳ ಜೊತೆ ಏನು ಏರ್ಪಾಟ್ ಮಾಡ್ತೀವೋ, ಒಂದೊಂದು ಸಬ್ಜೆಕ್ಟ್ ಮೇಲೆ ನಾವೇ ಮಾತಾಡಬೇಕು. ಇಲ್ಲ ಹೊರಗಡೆಯಿಂದ ರಿಸೋರ್ಸ್ ಪರ್ಸನ್ಸ್ನ ಕಳಿಸ್ಕೊಂಡು ನಾವೇನು ಮಾಡಬೇಕಂದ್ರೆ ಚೆನ್ನಾಗಿ ಈ ಸಭೆಯಲ್ಲಿ ಅದನ್ನೆಲ್ಲ ಟೀಚ್ ಮಾಡಿಸಿ ಸಭೆಯ ಪುನಾದಿಗಳನ್ನ ಗಟ್ಟಿಮುಟ್ಟಾಗಿರಿಸ್ಬೇಕು. ಆಗ ಇಂಥ 1000 ಹೆಣ್ಮಕ್ಳು ಬಂದರು, ಇನ್ನೂ ಬೇರೆ ರೀತಿಯಾದಂಥ ಕಳ್ಳ ಪ್ರವಾದಿಗಳು, ಕಳ್ಳ ಕ್ರಿಸ್ತರು ಬಂದರೂ ಸಹ ನಮ್ಮನ್ನು ಯಾರೂ ಶೇಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ಭಾಳ ಪ್ರಾಮುಖ್ಯವಾಗಿ ಬೈಬಲ್ ಟೀಚಿಂಗ್ ಇರಬೇಕು, ಬೈಬಲ್ ಸ್ಟಡಿ ಇರಬೇಕು. ಇದು ಭಾಳ ಗಮನವಾದಂಥ ವಿಷಯ. ಇನ್ನು ಲಾಸ್ಟ್ ನಾವು ಗಮನಿಸಿದ್ದೆ ಆದರೆ ಇಲ್ಲಿ ಅನೇಕ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ದಯವಿಟ್ಟು ಅದನ್ನೆಲ್ಲ ಓಪನ್ ಮಾಡಿ ನೋಡಿ. ನಿಮಗೆ ಈಕೆ ಯಾರು ಏನು ಅನ್ನೋದು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಇದಾದ ನಂತರ ಕ್ರಿಸ್ತನು ಒಂದು ಮಾತನ್ನು ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 24:24 ಆಯ್ಕೆ ಮಾಡಲ್ಪಟ್ಟವರು ಎಲೆಕ್ಟೆಡು ಸಹ ಈ ಫಾಲ್ಸ್ ಕ್ರೈಸ್ಟ್ ಬಂದಾಗ ಬಿದ್ದೋಗ್ತಾರೆ ಅಂತ ಬರೆಯಲ್ಪಟ್ಟಿದೆ. ಹಾಗಾಗಿ ಇಂಥ ಫಾಲ್ಸ್ ಕ್ರೈಸ್ಟ್ ಬಂದಾಗ ಸುಮಾರು ಜನ ಬಿದ್ದೋದ್ರು. ಅಲ್ಲಿ 300 ಜನ ಆಕೆಯನ್ನು ಫಾಲೋ ಮಾಡ್ತಾರೆ. 300 ಜನ ಹಳ್ಳಕ್ಕೋದ್ರು, ನರಕಕ್ಕೋದ್ರು. ಈಕೆ ಹೋಗೋದು ಮಾತ್ರ ಅಲ್ಲ, ಇನ್ನೂ ಅನೇಕರನ್ನ ಈಕೆ ಎಳೆದೊಯ್ತಾ ಇದ್ದಾಳೆ. ಹಾಗಾಗಿ ನಾವು ಆ 300 ಜನದಲ್ಲಿ ಒಂದು ವ್ಯಕ್ತಿಗಳಾಗ್ದಿರ, ನಮ್ಮ ಕುಟುಂಬಗಳಾಗ್ದಿರ ನಾವು ಇಂಥ ವಿಷಯಗಳನ್ನೆಲ್ಲ ಎದುರು ನಿಲ್ಲಬೇಕು. ಕ್ರಿಸ್ತನ ಪುನಾದಿ ಮೇಲೆ, ಅಪೋಸ್ತಲರ ಪುನಾದಿ ಮೇಲೆ ನಾವು ಬಲವಾಗಿ ನಿಂತ್ಕೋಬೇಕಂತ ನಿಮ್ಮೆಲ್ರಿಗೂ ನಾನು ಮನವಿ ಮಾಡ್ತೀನಿ. ಹಾಗಾಗಿ ಈ ಲೇಡಿ ಕ್ರೈಸ್ಟ್ ಹೈದ್ರಾಬಾದ್ನಲ್ಲಿದ್ದಾರೆ, ಎಚ್ಚರ. ಇಂಥ ವಿಷಯಗಳು ಅನೇಕ ಬರ್ತವೆ, ಎಚ್ಚರ. ಈ ವಿಷಯವನ್ನು ನೀವು ಅನೇಕರಿಗೆ ಶೇರ್ ಮಾಡಿ, ಅವ್ರಿಗೂ ಜ್ಞಾನ ಬರಲಿ. ಇದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಆಗಿ ನಾನು ನಿಮ್ಮ ಮುಂದೆ ಈ ವಿಡಿಯೋ ತರ್ತಾ ಇದ್ದೀನಿ. ನಮಸ್ಕಾರ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.